ಕಾಡಾನೆಗಳಿಂದ ಬೆಳೆ ನಾಶ, ಸ್ಪಂದಿಸಿದ ಅರಣ್ಯ ಇಲಾಖೆ. ಚನ್ನಪಟ್ಟಣ ತಾಲೂಕಿನ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಹಲವಾರು ಬೆಳೆಗಳನ್ನು ನಾಶಪಡಿಸಿದ್ದವು. 10ಕ್ಕೂ ಹೆಚ್ಚಿನ ತೆಂಗಿನ ಮರಗಳು ಸೇರಿದಂತೆ ಹಲವಾರು ಬೆಳೆಗಳನ್ನು ಮುರಿದು, ತಿಂದು, ತುಳಿದು ನಾಶಪಡಿಸಿದ್ದವು. ನೊಂದ ರೈತರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡುವುದರ ಜೊತೆಗೆ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲೂ ಸಹ ಪ್ರಸಾರ ಮಾಡಿದ್ದೆವು. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾರನೇ ದಿನ ರಾತ್ರಿ ಪೂರಾ ಗಸ್ತು ತಿರುಗಿ ಆನೆಗಳನ್ನು ಮತ್ತೊಂದು ದಿಕ್ಕಿಗೆ ಓಡಿಸಿದ್ದಾರೆ. ಪರಿಹಾರವನ್ನು ನೀಡಲಾಗುವುದೆಂದು ತಿಳಿಸಿದ್ದಾರೆ. ದೂರಿಗೆ ಸ್ಪಂದಿಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ನೊಂದ ರೈತರು ಮಾತಿನ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ನಾನು ಎಂ ಮೂರ್ತಿ ಮೆಣಸಿನಹಳ್ಳಿ. ನಿನ್ನೆ ನಮ್ಮ ಜಮೀನಿಗೆ ಆನೆಗಳು ದಾಳಿ ಮಾಡಿ ನಿನ್ನೆ ರಾತ್ರಿ ಸುಮಾರು ಒಂದು 5 ತೆಂಗಿನ ಮರ, ಒಂದು 4 ಮಾವಿನ ಸಸಿಗಳೆಲ್ಲ ಹಾಳು ಮಾಡಿದ್ದು. ಅದಕ್ಕೆ ಸಿಬ್ಬಂದಿಯವರು ಬರಲ್ಲ ಅಂತ ನಾವು ದೂರು ಕೊಟ್ಟಿದ್ದು. ಆದರೆ ದೂರು ಕೊಟ್ಟಾದ್ಮೇಲೆ ಆದರೂ ಬಂದು ನಮ್ಮ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಯವರು ಮತ್ತು ಪುಟ್ಟಮ್ಮನವರು SEF ಅವರೆಲ್ಲ ಬಂದು ತನಿಖೆ ಎಲ್ಲ ನೋಡ್ಕೊಂಡೋದ್ರು, ಎಲ್ಲ ಮಾಜೂರು ಮಾಡಿದ್ರು. ಆಮೇಲೆ ನಮ್ಮ ಮೋಕ್ಷ ಅವರು ಸಂಬಂಧಪಟ್ಟವರೆಲ್ಲ ಬಂದು ಸಿಬ್ಬಂದಿಗಳು ಆನೆ ಎಲ್ಲ ರಾತ್ರಿ ಸುಮಾರು ಪಟಾಕಿಯಿಂದ ಓಡಿಸಿ, ಸದ್ಯಕ್ಕೆ ರಾತ್ರಿಯಿಂದ ಏನು ಬರಲಿಲ್ಲ ಆನೆಗಳು. ಎಲ್ಲ ಸಿಬ್ಬಂದಿಗಳೆಲ್ಲ ಕೆಲಸ ಮಾಡವ್ರೆ, ಎಲ್ಲ ಓಡಿಸಿ ರಾತ್ರಿ ಎಲ್ಲ ಇಲ್ಲೇ ಇದ್ದರು, ಜೀಪ್ ನಿಲ್ಸ್ಕೊಂಡು. ಬರಲಿಲ್ಲ ಆನೆಗಳು. ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಪುಟ್ಟಮ್ಮನವರೆಲ್ಲ ಬಂದು ಸಮೀಕ್ಷೆ ಮಾಡಿ ಎಲ್ಲ ಹೋಗವ್ರೆ.